ಇವತ್ತು ಕಾಂಗ್ರೆಸ್ದವರು ಹೇಳ್ಕೊತಾರ ನಾವು 10 kg ಅಕ್ಕಿ ಕೊಡ್ತೇವಂತ. ಇವತ್ತು 5 kg ಏನು ಅಕ್ಕಿ ಕೊಡ್ತಾ ಇದಾರ. ಆ ಒಂದು ಸ್ಕೀಮು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂತ ಒಂದು ಸ್ಕೀಮ್ ಇದೆ. ಮೊದಲೇ ನಮ್ಮ ರಾಷ್ಟ್ರ 14ನೇ ಸ್ಥಾನದಲ್ಲಿತ್ತು ಎಕನಾಮಿಕ್ ಇದರಲ್ಲಿ. ಯಾವಾಗ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಸ್ಥಾನ ಸ್ವೀಕಾರ ಮಾಡಿ ಇವತ್ತು ಇಡೀ ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿ ಇವತ್ತು ನಮ್ಮ ಭಾರತ ದೇಶ ಇದೆ. ಚುನಾವಣೆ ಪೂರ್ವದಲ್ಲಿ ಚುಡುಗುಪ್ಪ ಪಟ್ಟಣದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರು ಇವತ್ತ ನಮ್ಮ ಪಕ್ಷವನ್ನು ತಾವು ಗೆಲ್ಲಿಸ್ಕೊಂಡು ಬಂದ್ರಿ, ತಮ್ಮ ಏನ್ ಕೆಲಸಗಳಿದೆ ಅಂತ ತಾವು ಏನ್ ಆಶ್ವಾಸನೆ ಕೊಟ್ಟಿದ್ರಿ ಅವು ಎಲ್ಲವೂ ಕೂಡ 100% ನಾವು ಮಾಡ್ತಂತ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗಿಲ್ಲ, ನಾನು ಕಾಂಗ್ರೆಸ್ ಆಗಿದ್ದಾಗ ಕೂಡ ನೋಡ್ತಾ ಇದ್ದೆ. ಚುಡುಗುಪ್ಪ ಒಂದು ಭಾರತೀಯ ಜನತಾ ಪಕ್ಷದ ಬೇಸ್ ಇದೆ, ಬುನಿಯಾದಿ ಇದೆ. ಗೊತ್ತಾ, ಈ ಒಂದು ಜಯಂತಿ ಉತ್ಸವ ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಬಗ್ಗೆ ಈಗಾಗಲೇ ಎಲ್ಲ ನಮ್ಮ ಮುಖಂಡರುಗಳು ವೇದಿಕೆ ಬಿದ್ದಂತ ಎಲ್ಲ ನಮ್ಮ ಮುಖಂಡರುಗಳು ತಮ್ಮ ತಮ್ಮ ಒಂದು ಅನಿಸಿಕೆ ಮುಖಾಂತರ ಅವ್ರು ನಡೆದಂತ ದಾರಿ ಈಗಾಗಲೇ ಹೇಳಿದ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಕುಂತ ಎಲ್ಲ ಪಕ್ಷದ ಮುಖಂಡರು, ಯಾಕಂತಂದ್ರೆ ಬಹಳ ಸಮಯ ಆಗಿದೆ, ಪೌರ ಕಾರ್ಮಿಕರಿಗೂ 2 ಗಂಟೆ ಅದಲ್ಲ ನಿಮ್ದು ಆಫೀಸ್ಗ. ಅದ ಕಾರಣ ಯಾರ್ದು ಹೆಸರು ತೊಗೊಂಬಲ್ಲೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಶಿವಡುಗುಪ್ಪ ಪಟ್ಟಣದ ಎಲ್ಲ ಹಿರಿಯರು, ಯುವ ಸ್ನೇಹಿತರು ಹಾಗೂ ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ಇವತ್ತ ಏನ್ ಅಟಲ್ಜಿ ಅವರ ಒಂದು ಫೌಂಡೇಶನ್ ವತಿಯಿಂದ ಈ ಒಂದು ಜಯಂತಿ ಉತ್ಸವ ಮಾಡ್ಕೊಂಡು ಹೋಗ್ತಾ ಇದ್ದೆವು. ಮತ್ತು ಇನ್ನೊಂದು ಒಂದೇ ಮಾತರಂ ಗೀತೆಯ 150 ವರ್ಷಾಚರಣೆಯ ಆ ಒಂದು ಕಾರ್ಯಕ್ರಮ ಇವತ್ತ ಹಮ್ಮಿಕೊಳ್ಳಲಾಗಿದೆ. ಗೊತ್ತಾ, ತಾವು ನೋಡ್ಬೋದು ಏನ್ ಅಟಲ್ಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ ಮೇಲೆ ಈ ದೇಶದ ಚಿತ್ರಣವನ್ನೇ ಬದಲಿಸಿದ್ರು. ಗೊತ್ತಾ, ಏನ್ ಹಿಂದಿನ ಸರ್ಕಾರ ಏನ್ ಮಾಡಿದೆ ಅಂತ ಅದು ಇಲ್ಲ, ಆದ್ರೆ ಅಟಲ್ಜಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ ಮೇಲೆ ಈ ದೇಶ ಅಭಿವೃದ್ಧಿ ಕಡೆ ಸಾಕೊಂಡು ಹೋಗಿದೆ. ಇವತ್ತ ಅದರಲ್ಲಿ ವಿಶೇಷವಾಗಿ ಏನು ನಮ್ಮ ರಾಷ್ಟ್ರದ 4 ಮೆಟ್ರೋಪಾಲಿಟಿಷನ್ ಸಿಟಿಗಳಿದೆ, ದಿಲ್ಲಿ, ಕಲ್ಕತ್ತಾ, ಮತ್ತೆ ಮುಂಬೈ, ಚಂಡೀಗಢ, ಚೆನ್ನೈ 4 ಇವು ಮೆಟ್ರೋಪಾಲಿಟಿಷನ್ ಸಿಟಿಗಳ ಒಂದು ರಸ್ತೆ ಜೋಡಣೆ ಮಾಡುವಂತ ಒಂದು ದೊಡ್ಡ ಯೋಜನೆ ಇವತ್ತ ಅಂದಿನ ಕಾಲದ ಪ್ರಧಾನಮಂತ್ರಿಗಳಂತ ಅಟಲ್ಜಿಯವರು ಕೈಗೊಳ್ಕೊಂಡಿದ್ದರು. ಇವತ್ತ ಏನು ದೊಡ್ಡ ಸಿಟಿಗಳಿಗೆ ಮಾತ್ರ ಅಲ್ಲ, ಇವತ್ತು ಹಳ್ಳಿಗಳಲ್ಲಿ ಕೂಡ ಅಲ್ಲೂ ಕೂಡ ಒಳ್ಳೆ ರಸ್ತೆ ಆಗ್ಬೇಕು, ಅಲ್ಲಿರಿಗೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ಬಾರ್ದು ಅಂತ ಇವತ್ತು PMJSY ಅಂತ ಯೋಜನೆ ಇಡೀ ರಾಷ್ಟ್ರದಲ್ಲಿ ಇವತ್ತು ಹಳ್ಳಿಗೆ ತಲುಪುವಂತ ಕಾರ್ಯ ಆಗಿದೆ. ಗೊತ್ತಾ, ಅನೇಕ ಇನ್ಫ್ರಾಸ್ಟ್ರಕ್ಚರ್ ಕಾಮಗಾರಿಗಳು ಅಂದಿನ ಕಾಲದಲ್ಲಿ ಆಗಿದೆ. ಗೊತ್ತಾ, ಇಂದಕ್ಕೆ ತಾವು ನೋಡ್ಬೋದು, ಇವತ್ತು ನಾವೇ ಇಲ್ಲಿಂದ ಕಲಬುರಗಿಗೆ ಹೋಗ್ಬೇಕಾಗ್ತಿತ್ತು ಅಂತಂದ್ರೆ 3 ತಾಸು ಹತ್ತಿತ್ತು. ಪೈಲೆ ಬೀದರ್ಗೆ ಹೋಗ್ಬೇಕಂದ್ರೆ 2-2.5 ತಾಸು ಹತ್ತಿತ್ತು. ಯಾವಾಗ ಇದು ನ್ಯಾಷನಲ್ ಹೈವೇ ಜೋಡಣೆ ಕೆಲಸ ಆಯ್ತು ಅವಾಗ ಈಗ ನೋಡಿ ನಾವು ಬೀದರ್ಗೆ ಹೋಗ್ಲಕ್ಕ 40 ನಿಮಿಷ, ಕಲಬುರಗಿ ಹೋಗ್ಬೇಕಂದ್ರೆ 1 ತಾಸಿನಲ್ಲಿ ನಾವು ಹೋಗ್ತಾ ಇದ್ದೇವೆ. ಇವತ್ತು ಅನೇಕ ಒಂದು ಯೋಜನೆಗಳು ಏನ್ ನಮ್ಮ ಭಾರತ ದೇಶ ಅಣುಬಾಂಬ್ನಲ್ಲಿ ಮುಂದಿದ್ದಿಲ್ಲ, ಆದರೆ ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತ ಇನ್ನು ನಮ್ಮ ಸೈಂಟಿಸ್ಟ್ಗಳಾದಂತ ಅಬ್ದುಲ್ ಕಲಾಂ ಅವರು ಅದ್ರ ಬಗ್ಗೆ ನಮ್ಮ ಈಶ್ವರ್ ಸಿಂಗ್ ಸಾಹೇಬರು ಮತ್ತೆ ನಮ್ಮ ಸಾಹಿತಿಗಳು ಕೂಡ ಹೇಳಿದಾರೆ. ಗೊತ್ತಾ,
ಇವತ್ತು ಮನುಷ್ಯನ ಹತ್ರ ಡೆವಲಪ್ಮೆಂಟ್ ಮೈಂಡ್ ಇತ್ತು ಅಂತಂದ್ರ ನಾವು ಎಲ್ಲನೂ ಕೂಡ ಸಾಧನೆ ಮಾಡ್ಬೋದಂತ ಅದರ ಪ್ರೇರಣೆ ಯಾರಿಗಾರ ಸೇರ್ತದ ಅಂತಂದ್ರ ಅದು ಅಟಲ್ ಬಿಹಾರಿ ವಾಜಪೇಯಿ ಸೇರ್ತದೆ. ಇವತ್ತೇನು ಅಟಲ್ ಬಿಹಾರಿ ವಾಜಪೇಯಿ ಆಗಿನ ಮೇಲೆ ಅದೇ ಒಂದು ದಾರಿಯಲ್ಲಿ ಈಗಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ಕೂಡ ಹೋಗ್ತಾ ಇದ್ದಾರೆ. ಈಗೂ ಕೂಡ ತಾವು ನೋಡ್ಬೋದು 2014ನ ಮೊದಲೇ ನಮ್ಮ ರಾಷ್ಟ್ರ 14ನೇ ಸ್ಥಾನದಲ್ಲಿತ್ತು ಎಕನಾಮಿಕ್ ಇದರಲ್ಲಿ. ಯಾವಾಗ ಈ ದೇಶದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಸ್ಥಾನ ಸ್ವೀಕಾರ ಮಾಡಿ ಇವತ್ತ ಇಡೀ ವಿಶ್ವದಲ್ಲೇ 3ನೇ ಸ್ಥಾನದಲ್ಲಿ ಇವತ್ತು ನಮ್ಮ ಭಾರತ ದೇಶ ಇದೆ. ಇವತ್ತು ಹೆಮ್ಮೆ ಪಡುವಂತ ಇದೆ. ಇವತ್ತೆಲ್ಲಾ ಕಡೆ ನೋಡಿ, ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ನೋಡಿ. ಇವತ್ತು ಕಾಂಗ್ರೆಸ್ದವರು ಹೇಳ್ಕೊತಾರ ನಾವು 10 kg ಅಕ್ಕಿ ಕೊಡ್ತೇವಂತ. ಇವತ್ತು 5 kg ಅಕ್ಕಿ ಕೊಡ್ತಾ ಇದಾರ. ಆ ಒಂದು ಸ್ಕೀಮು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂತ ಒಂದು ಸ್ಕೀಮ್ ಇದೆ. ಅನೇಕ ಯೋಜನೆಗಳಿದೆ. ತಿಳ್ಕೊತಾ ಕುಂತ್ರು ಕೂಡ ಬಹಳ ಸಮಯ ಆಗ್ತಾ ಇದೆ. ಆದ ಕಾರಣ ಇವತ್ತು ಅವರೆಲ್ಲರೂ ಕೂಡ ನಮ್ಗೆಲ್ಲ ಪ್ರೇರಣೆ ಇದ್ದಾರೆ. ಇವತ್ತು ಅವರೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷ ಕಟ್ಟಿದಾರಂತ ಇವತ್ತು ನಾವು ನಿಂತು ಮಾತಾಡ್ತಾ ಇದ್ದೀವಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನಮ್ಮಂತ ಯುವಕರಿಗೆ ಬಹಳಷ್ಟು ಪ್ರೇರಣೆ ಇದೆ. ಅವರಂತ ಇದ್ರಲಿಂದ ಬಹಳಷ್ಟು ನಾವು ಕಲಿಬೇಕಾಗಿದೆ. ಇವತ್ತು ತಮ್ಮ ಸ್ವಾರ್ಥಕ್ಕಾಗಿ ಅವ್ರು ಯಾವಾಗೂ ಕೂಡ ರಾಜಕೀಯ ಮಾಡಿಲ್ಲ. ಇವತ್ತು ರಾಷ್ಟ್ರ ನಿರ್ಮಾಣಕ್ಕಾಗಿ ಅವ್ರು ರಾಜಕೀಯ ಮಾಡಿದ್ದಾರೆ. ಯಾವಾಗ ಅವರು ಪ್ರಧಾನಮಂತ್ರಿ ಆಗಿದ್ರು, ಅವಿಶ್ವಾಸ ನಿಲುವಳಿ ಮಾಡಿದ್ರ ಪೊಸಿಷನ್ ನಲ್ಲಿ ಅವಾಗ ಒಂದೇ ಒಂದು ಸೀಟ್ಲಿಂದ ಇವತ್ತು ರಿಸಿಗ್ನೇಷನ್ ಕೊಟ್ಟಿದ್ರು. ಆದ್ರೆ ಆ ಒಂದು ಸಮಯದಲ್ಲಿ ನಮ್ಮ ಈಶ್ವರ್ ಸಿಂಗ್ ಹೇಳಿದ್ರಾಗ, ಬಸವರಾಜ್ ಆರ್ಯ ಅವರು ಹೇಳಿದಾಗ ಎಷ್ಟೋ MP ಗಳಿಗೆ ಖರೀದಿ ಮಾಡಬೇಕಾಗಿತ್ತು. ಘೋಡೆ ಮಿಲ್ತೈತೆ ಮಗರ್ ಇವತ್ತು ಆ ಒಂದು ಕಾರ್ಯಕ್ಕೆ ಹೋಗಿಲ್ಲ. ನಾವು ಚುನಾವಣೆಗೆ ಹೋಗ್ಬೇಕಂತ ಜನರು ತೀರ್ಪು ತಗೋಬೇಕಂತ ಇವತ್ತು ಅಂತ ಮಹಾನ್ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾರೆ. ಇವತ್ತು ನಾವು ನೋಡ್ಬೋದು, ನಾವು ಯಾವುದೋ ಒಂದು ಗ್ರಾಮ ಪಂಚಾಯತ್ದಾಗ ಎಲೆಕ್ಷನ್ ನಿಂತೇವು, ಒಂದು ಸೀಟ್ ಬಿತ್ತಂತಂದ್ರೆ ಹಗಲು ರಾತ್ರಿ ಮೊಗಮಲ್ಲ, ನಾವು ಅವನಿಗೆ ಹೋಗಿ ಭೇಟಿ ಆಗೋದು, ಇವನಿಗೆ ಹೋಗಿ ಭೇಟಿ ಆಗೋದು, ನಿನಗೆ ಇಟ್ಟು ಆಫರ್ ಕೊಡ್ತೀನಿ ಅದು. ಆದ್ರೆ ಅಂತ ಒಂದು ದೊಡ್ಡ ಸ್ಥಾನ ಈ ದೇಶದ ಒಂದು ಪ್ರಧಾನಮಂತ್ರಿ ಸ್ಥಾನ ಇವತ್ತು ಜನರು ಏನ್ ತೀರ್ಪು ಕೊಡ್ತಾರ, ಜನರ ಹತ್ರ ಹೋಗೋಣ ಅಂತ ಇವತ್ತು ಜನರು ವಿಶ್ವಾಸ ಕಳಿಸಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾರೆ. ಚುಡುಗುಪ್ಪದಲ್ಲಿ ಕೂಡ ದಿವಂಗತರಂತ ನಮ್ಮ ಅಶೋಕ್ ಗುತ್ತೇದಾರವರು, ಸೂರ್ಯಕಾಂತ್ ಮಠಪತಿ ಅವರು, ರೇವಣಪ್ಪ ಅವರು ಎಲ್ಲ ಸೇರಿ ಬಹಳ ಒಳ್ಳೆ ರೀತಿಯಿಂದ ಇದೊಂದು ಕಾರ್ಯಕ್ರಮ ಕೂಡ ನಡೆಸ್ಕೊಂಡು ಹೋಗ್ತಾರ. ಇವತ್ತು ಕೂಡ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ಮಾಡಿದಕ್ಕಾಗಿ ತಮ್ಗ ನಾನು ಧನ್ಯವಾದ ಹೇಳಕ್ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಚುಡುಗುಪ್ಪದಲ್ಲಿ ಕೂಡ ತಾವೆಲ್ಲರ ಒಂದು ಸಹಕಾರ ಆಶೀರ್ವಾದದಿಂದ ನನ್ನನ್ನು ಕೂಡ ಇವತ್ತ ಶಾಸಕನಾಗಿ ಮಾಡಿದ್ರಿ. ಇವತ್ತು ನಾವು ಚಡುಗುಪ್ಪನಲ್ಲಿ ಕೂಡ ಹೇಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಅಭಿವೃದ್ಧಿ ಕಡೆ ಗಮನ ಇಟ್ಕೊಂಡು ಕೆಲಸ ಮಾಡ್ತಿದ್ರು, ನಾವು ಕೂಡ ಅದೇ ಹಾದಿಯಲ್ಲಿ ಇವತ್ತು ಹುಮನಾಬಾದ್ ಕ್ಷೇತ್ರದ ಮತ್ತು ಚುಡುಗುಪ್ಪದಲ್ಲಿ ಕೂಡ ಇವತ್ತು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಏನು ನಾವು ಚುನಾವಣೆ ಪೂರ್ವದಲ್ಲಿ ಚುಡುಗುಪ್ಪ ಪಟ್ಟಣದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರು ಇವತ್ತ ನಮ್ಮ ಪಕ್ಷವನ್ನು ತಾವು ಗೆಲ್ಲಿಸ್ಕೊಂಡು ಬಂದ್ರಿ, ತಮ್ಮ ಏನ್ ಕೆಲಸಗಳು ಇದೆ ಅಂತ ತಾವು ಏನು ಆಶ್ವಾಸನೆ ಕೊಟ್ಟಿದ್ರಿ ಅವು ಎಲ್ಲವೂ ಕೂಡ 100% ನಾವು ಮಾಡ್ತಂತ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ವಿಶೇಷವಾಗಿ ಬಹಳ ದಿನದ ಒಂದು ಬೇಡಿಕೆ ಇತ್ತು, ಚುಡುಗುಪ್ಪದಲ್ಲಿ ಮಿನಿ ವಿಧಾನಸಭಾ ಆಗ್ಬೇಕಂತ. ಅದು ಈಗಾಗಲೇ ನಾವು ಕೆಲಸ ಪ್ರಾರಂಭ ಮಾಡಿದ್ದೇವೆ. ಇವತ್ತ ತಾಲೂಕಾ ಹಾಸ್ಪಿಟಲ್ ಆಗ್ಬೇಕಂತ ಅದು ಬೇಡಿಕೆ ಇತ್ತು, ಅದನ್ನು ಕೂಡ ಈಗಾಗಲೇ ತಾಲೂಕಾ ಹಾಸ್ಪಿಟಲ್ ಆಗಿಲ್ಲ, ಏನು 30 ಬೆಡ್ ಇದೆ ಅಂತ ಆಸ್ಪತ್ರೆ 50 ಬೆಡ್ಡಿಗೆ ಸುಮಾರು 6 ಕೋಟಿ ರೂಪಾಯಿಯಲ್ಲಿ ಅದನ್ನು ಕೂಡ ಬಿಡುಗಡೆ ಮಾಡಿ ಈಗಾಗಲೇ ಕೆಲಸ ಪ್ರಾರಂಭವಾಗಿದೆ. ಇವತ್ತ ತಾಲೂಕಾ ಪಂಚಾಯತ್ ಆಫೀಸ್ ಆಗ್ಬೇಕಂತ ನಾವು ಮೊನ್ನೆ ಕೂಡ ಸರ್ಕಾರ ಮೇಗೆ ಮತ್ತೆ ಸಚಿವರ ಮೇಗೆ ಒತ್ತಡ ಹೇರಿ ಅದನ್ನು ಕೂಡ ಬೇಗನೆ ಮಾಡಿಸ್ಕೊಡ್ತೀವಿ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಎಲ್ಲ ನಮ್ಮ ಯುವಕರು, ಯಾಕಂತಂದ್ರೆ ಪಕ್ಷದವು ಕೂಡ ಬಹಳಷ್ಟು ಯುವಕರು ಇದ್ದಾರ. ಅವರ ಒಂದು ಬೇಡಿಕೆ ಏನಂತಂದ್ರೆ ಇವತ್ತೆಲ್ಲ ತಾಲೂಕಾ ಮಟ್ಟದಲ್ಲಿ ಒಂದು ಕ್ರೀಡಾಂಗಣ ಆಗ್ಬೇಕು, ಸ್ಟೇಡಿಯಂ ಆಗ್ಬೇಕು,
ಅದನ್ನು ಕೂಡ ನಾವು ಈಗಾಗಲೇ ಏನು ಆ ಕ್ರೀಡಾನ ಕಟ್ಟಬೇಕಾದ್ರೆ ಜಾಗ ಬೇಕು. ಈಗಾಗಲೇ ನಾವು ಸರ್ಕಾರದಿಂದ 3 ಎಕರೆ ಬಿಡುಗಡೆ ಆಗಿದೆ, ಮತ್ತೆ ಇನ್ನೊಂದು 2 ಎಕರೆ ಬಿಡುಗಡೆ ಮಾಡಿ ಬೇಗನೆ ಆ ಒಂದು ಕಾರ್ಯವನ್ನು ಕೂಡ ನಾವು ಮಾಡೋಣ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತೆ ಏನು ಇವತ್ತು ತಾಲೂಕಾ ಆಗಿದೆ, ಇವತ್ತು ತಾಲೂಕಾ ಆಗಿದೆ ಅಂತಂದ್ರೆ ಜನರು ಬಂದಾಗ ಎಲ್ಲ ಕೂಡ ಸೌಲಭ್ಯಗಳು ಬೇಕಾಗ್ತದೆ. ರಸ್ತೆ ಅಭಿವೃದ್ಧಿ ಆಗ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಆದಾಗ ಮಾತ್ರ ಆ ತಾಲೂಕಾ ಅಂತ ಜನರಿಗೆ ಬರ್ಲಕ್ಕ ಇದಾಗ್ಬಿಡ್ತದ. ಇವತ್ತು ಅದಕ್ಕಾಗಿ ನಾವು ಏನು ನಾವು ಹುಮ್ನಾಬಾಲಿಂದ ಬರ್ತಾ ಏನ್ ಬ್ರಿಡ್ಜ್ ಲಿಂದ ಮಹಾತ್ಮ ಬಸವೇಶ್ವರ ಚೌಕಿನವರೆಗೆ ಸುಮಾರು 4 ಕೋಟಿ ರೂಪಾಯಿದಲ್ಲಿ ಡಿವೈಡರ್ ರಸ್ತೆನೂ ಕೂಡ ಈಗಾಗಲೇ ನಾವು ಕೊಟ್ಟಿದ್ದೇವೆ. ಕೆಲವೇ ದಿನಗಳಲ್ಲಿ ಅಲ್ಲೂ ಕೂಡ ಪ್ರಾರಂಭ ಮಾಡೋಣ. ಕುಡಿಯುವ ನೀರಿನ ಯೋಜನೆ ನಡೀತಾ ಇದೆ, ಮತ್ತೆ ಅನೇಕ ಯೋಜನೆಗಳು. ಮತ್ತೆ ಮೊನ್ನೆನೂ ಕೂಡ ನಮ್ಮ ಒಂದು BCM ಹಾಸ್ಟೆಲ್ ಸುಮಾರು 6 ಕೋಟಿ ರೂಪಾಯಿಲಿಂದ ಬಿಡುಗಡೆ ಮಾಡಿ ಅದನ್ನು ಕೂಡ ಟೆಂಡರ್ ಆಗಿದೆ. ನಮ್ಮ ಮುನ್ಸಿಪಲ್ ಇಂದ ಏನ್ ಕಾಂಪ್ಲೆಕ್ಸ್ ಬಹಳ ದಿನ ನೆನಗು ಬಿದ್ದಿತ್ತು, ಯಾಕೆ ಸಣ್ಣ ಸಣ್ಣ ವ್ಯಾಪಾರಸ್ಥರುಗಳಿಗೆ ಇವತ್ತು ಅಲ್ಲಿ ಆ ಮಾಳಿಗೆಗಳು ಕೊಟ್ಟು ಅವರಿಗೆ ಒಂದು ಅವರ ಕೆಲಸಗಳಿಗೆ ಅವರಿಗೆ ಒಂದು ದುಕಾನ್ ಹಚ್ಕೊಳಕ ಅದನ್ನು ಕೂಡ ಕೆಲವೇ ದಿನಗಳಲ್ಲಿ ಪ್ರಾರಂಭ ಮಾಡ್ಬೇಕಾಗ್ತದೆ. ಗೊತ್ತೇನು ಮತ್ತೆ ಇಲ್ಲಿನಾರ ಒಂದು ಜನರ ಬೇಡಿಕೆ ಇದೆ ಗೊತ್ತಾ, ಚುಡುಗುಪ್ಪ ಪಟ್ಟಣದಲ್ಲಿ ಅವು ಎಲ್ಲವೂ ಕೂಡ ಮಾಡ್ತೇವೆ. ಮತ್ತೆ ಏನು ನಮ್ಮ ಚುಡುಗುಪ್ಪಲಿಂದ ಮುಸ್ತರಿ ರೋಡಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಬಹಳಷ್ಟು ಈ ಒಂದು ವರ್ಷ ಮಳೆ ಆಗಿ ಎಲ್ಲಾ ಕಡೆ ರೋಡ್ ಖರಾಬ್ ಆಗಿದೆ. ಇವತ್ತು ತಾವು ನೋಡ್ಬೋದು, ಅತಿವೃಷ್ಟಿ ಆಗಿ ರೈತರು ಕೂಡ ಸಂಕಷ್ಟದಾಗಿದ್ದಾರೆ. ಇವತ್ತು ರೈತರಿಗೂ ಕೂಡ ಸಂಕಷ್ಟದಾಗಿದ್ದಾರೆ. ಎಲ್ಲಾ ಕಡೆ ಇವತ್ತು ರೋಡ್ ಬ್ರಿಡ್ಜಸ್ ಎಲ್ಲ ಕಡೆ ಹಾಳಾಗಿದೆ. ಇದನ್ನು ಕೂಡ ಯಾವುದು ಇದು ಹಳೇದಾಗಿದೆ, ಅದನ್ನು ಕೂಡ ಎಲ್ಲಾರ ಒಂದು ಬೇಡಿಕೆ ಇತ್ತು. ಬಸವರಾಜ ಚೌಕ್ಲಿಂದ ನಮ್ಮ ಬೆಳಕೆರ ರೋಡು ಅದು ಕೆಲಸ ಮುಗ್ದಿ ಹೇಳ್ಕೊತ ಮತ್ತೆ ಹೆಚ್ಚಿಗೆ ಆಗ್ತಾವ. ಮುಂದೇನ್ ಮಾಡ್ಬೇಕು ಅದನ್ನ ನೋಡ್ಬೇಕಾಗ್ತದೆ. ಯಾಕಂತಂದ್ರೆ ಮುಗ್ದಿದ್ದು ವಿಚಾರ ಮಾಡ್ಕೊತ ಕೂತಾರೆ, ಏನ್ ಹೇಳಿದೆ ಹೇಳ್ತಾರ ಅಂತ ಪ್ಲೇಸ್. ಮತ್ ಹಿಂದಿನವರಿಗೆ ನಮ್ಗೇನ್ ಡಿಫ್ರೆನ್ಸ್ ಇರಲ್ಲ. ನಾವೇನ್ ಮುಂದೆ ಮಾಡ್ಬೇಕು ಅದು ವಿಚಾರ ಮಾಡ್ಬೇಕು. ಅದಕ್ಕಾಗಿ ಸುಮಾರು 7 ಕೋಟಿ ರೂಪಾಯಿದಲ್ಲಿ ಇವತ್ತೇನು ನಮ್ಮ ಬೇಮಳಖೇಡ ಅಂತದ್ ರಸ್ತೆ ಇರ್ಬೋದು, ಚುಡುಗುಪ್ಪಲ್ಲಿಂದ ಉಡುಬಾಳು ಇರ್ಬೋದು, ಮತ್ತೆ ಚುಡುಗುಪ್ಪಲ್ಲಿಂದ ಮುಸ್ತರಿ ಅದನ್ನು ಕೂಡ ನಾವು ಪ್ರಪೋಸಲ್ ಕೊಟ್ಟಿದ್ದೇವೆ. ಅದನ್ನು ಕೂಡ ಅಪ್ರೂವಲ್ ಆಗಿ ಬಂದಿದೆ. ಅದನ್ನು ಟೆಂಡರ್ ಬೇಗನೆ ಮಾಡಿ ಆ ಕೆಲಸಗಳನ್ನು ಕೂಡ ಮಾಡೋಣ ಅಂತ ಹೇಳಿ ಇವತ್ತೇನು ಈ ಒಂದು ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ರಿ, ತಮ್ಗೆ ಇನ್ನೊಮ್ಮೆ ಧನ್ಯವಾದ ಹೇಳ್ತೀನಿ. ಯಾವಾಗಲೂ ಕೂಡ ಕಾರ್ಯಕರ್ತರು, ಯಾಕಂತಂದ್ರೆ ಈ ಒಂದು ಚುಡುಗುಪ್ಪ ಪಟ್ಟಣ ಹಿಂಗಿದೆ, ಚುಡುಗುಪ್ಪ ಸುತ್ತಮುತ್ತ ಯಾರ ಲೀಡರ್ಗಳು ಬರ್ತಾರೋ ಹೋಗ್ತಾರೋ, ನಮ್ಮ ಕಾರ್ಯಕರ್ತರು ಮಾತ್ರ ಯಾವಾಗ್ಲೂ ಕೂಡ ಗಚ್ಚಿ ಇರ್ತಾರೆ. ಈಗಿಲ್ಲ, ನಾನ್ ಕಾಂಗ್ರೆಸ್ದಾಗ ಇದ್ದಾಗೂ ಕೂಡ ನೋಡ್ತಾ ಇದ್ದೆ. ಚುಡುಗುಪ್ಪ ಒಂದು ಭಾರತೀಯ ಜನತಾ ಪಕ್ಷದ ಬೇಸ್ ಇದೆ, ಬುನಿಯಾದಿ ಇದೆ. ಗೊತ್ತಾ, ಬಹಳಷ್ಟು ಮುಖಂಡರುಗಳು ಇವತ್ತು ತಮ್ಮ ಸ್ವಾರ್ಥಕ್ಕೆ ಇಲ್ಲೇನೆ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ, ಇನ್ನೂ ಕೂಡ ದುಡಿತಾ ಇದ್ದಾರೆ. ಇವತ್ತು ಯಾವುದೇ ಅಪೇಕ್ಷೆ ಮಾಡಲೇನೆ ಇವತ್ತು ಪಕ್ಷಕ್ಕಾಗಿ ಹಗಲು ದುಡ್ಕೊಂಡು ಹೋಗ್ತಾ ಇದ್ದಾರ. ಅದಕ್ಕಾಗಿ ಮುಂಬರ್ತ ದಿನದಲ್ಲಿ ಇನ್ನ ಒಳ್ಳೇದಿದೆ. ಅಭಿ ತೋ ಚಾಲು ಹೈ, ಇನ್ನ ಬಹಳಷ್ಟು ಇದೆ ಮುಂದೆ. ಇನ್ನ ಇವತ್ತ ಜನರ ಒಂದು ಅಪೇಕ್ಷೆ ಏನಿದೆ ಅಂತಂದ್ರೆ ಅಭಿವೃದ್ಧಿ ಆಗ್ಬೇಕು, ಹುಮ್ನಾಬಾದ್ ಶಾಂತಿ ಇರ್ಬೇಕು. ಅದೇನೆಲ್ಲ ಮಾಡಿಸ್ರೆ ಅದಕ್ಕಾಗಿ ಅದರಂತೆ ಇವತ್ತ ನಾವು ನೀವೆಲ್ಲರೂ ಸೇರಿ ಈ ಹುಮ್ನಾಬಾದ್ ಕ್ಷೇತ್ರ, ಚುಡುಗುಪ್ಪ ತಾಲೂಕಾ ಅಭಿವೃದ್ಧಿ ಕಡೆ ಸಾಗೋಣ. ಏನು ಕೊಟ್ಟ ಮಾತಿನಂತೆ, ಇವತ್ತು ಜನರಿಗೆ ಕೊಟ್ಟ ಮಾತಿನಂತೆ ನಾವು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.